तेरे ते ईमान हो बचदा दुनिया फरमान दिता सानू हक सजदा तेरा रखे तेरे ते ईमान हो बचदा दुनिया फरमान दिता सानू हक सजदा दुनिया साडे नाल निया गले गले
हर मुसीबत की जंजीर से छुड़ाने वाला है तू, हर बिगड़ी जिंदगी को बनाने वाला है तू। रखवाला यीशु है रखवाला,
ನಾವು ಕಾಲಿಟ್ಟಿದ್ದೇವೆ. ಎಷ್ಟೋ ಜನರು ಈ ಲೋಕವನ್ನ ಕುಣಿದು ಆತನನ್ನು ಸ್ತುತಿಸಿದ್ದೇವೆ. ನೋಡ್ರಿ, ಹೊರಗಡೆ ಆತರ ಎಲ್ಲ ಬೈಕ್ ಮೇಲೆ ಕೂತ್ಕೊಳ್ಳೋಕೆ ಇಲ್ಲಿ ಸಿನಿಮಾ ಥಿಯೇಟರ್ ಅಲ್ಲ, ಇದು ದೇವರ ಆಲಯನ. ಸೀದಾ ಬಂದು ಒಳಗಡೆ ಕೂಡ್ಬೇಕು, ಇಲ್ಲ ಅಂತಂದ್ರೆ ಆ ಕಡೆ ಹೋಗ್ಬೇಕು. ಈ ರೀತಿಯಾಗೆಲ್ಲ ಯಾರು ನಡ್ಕೋಬಾರ್ದು. ಓಕೆ, ದೇವರಿಗೆ ಸ್ತೋತ್ರ. ಮತ್ತೆ ಇವಾಗ ಫಸ್ಟ್ ಬರುತ್ತೆ ಮೊದಲುಗೊಂಡು ನಿಮ್ಮನ್ನ ಆಶೀರ್ವದಿಸುವೆನು ಅಂತ ಬಂದದ್ದು. ಈಗ ಕೂಡ ನಾನು ಕಾಣಿಕೆ ಹಾಕಿ ನಮ್ಮ ಚರ್ಚಿನ ಸರಿದ ವಾಗ್ದಾನ ತೆಗಿತೀನಿ. ನಮ್ಮ ಚರ್ಚಿನ ಸರಿದ ಆಮೇಲೆ ಏನ್ ಮಾಡ್ಬೇಕು, ನೀವು ಬಂದು ವಾಗ್ದಾನಗಳನ್ನ ತೆಕ್ಕೋಬೇಕಾ? ಸರಿ, ಪ್ರಾರ್ಥನೆ ಮಾಡ್ರ. ಪ್ರೀತಿ ಸ್ವರೂಪನಾಗಿರುವಂತ ದೇವರೇ, ಸ್ವಾಮಿ ಯೇಸುವೆ, ನೀನು ಪರಿಶುದ್ಧವುಳ್ಳ ನಾಮದಲ್ಲಿ ಕರ್ತನೆ 2025ರಲ್ಲಿ ಕರ್ತನೆ ರಾಜ ದೇವರೇ, ನಿನ್ನ ಮಕ್ಕಳು ವಾಗ್ದಾನವನ್ನ ತೆಗಿತಾ ಇದ್ದಾರೆ ಸ್ವಾಮಿ ಕರ್ತನೆ. ತೆಗೆಯುವಂತ ಈ ವಾಗ್ದಾನವು ಸ್ವಾಮಿ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಸ್ವಾಮಿ ಕರ್ತನೆ ರಾಜ, ಮತ್ತು ತಂದೆಯಾದ ದೇವರೇ, ಅವರ ಆಸೆ ಬಯಕೆಗಳನ್ನು ತಿಳ್ಕೊಂಡು ಅವರು ಯಾವುದನ್ನ ಸರಿಪಡಿಸ್ಕೊಳ್ಬೇಕು ಅದ್ರ ಕುರಿತಾಗಿ, ಮತ್ತು ಅವ್ರ ಜೀವಿತದಲ್ಲಿ ಏನಾಗಬೇಕು ಅದ್ರ ಕುರಿತಾಗಿ ಸ್ವಾಮಿ ಕರ್ತನೆ ಈ ವಾಗ್ದಾನವನ್ನು ಅವ್ರು ತೆಗಿಲಕ್ಕಾಗುವಂತೆ ನೀವು ಸಹಾಯ ಮಾಡು. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ವಾಗ್ದಾನವನ್ನ ನಾನು ಆಶೀರ್ವದಿಸ್ತಾ ಇದ್ದೇನೆ ಕರ್ತನೆ. ಯೇಸುವೆ, ಈ ವಾಗ್ದಾನವನ್ನು ತೆಗೆಯುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹಾಗೆ ಸಭೆಯ ವಿಷಯದಲ್ಲಿ ಕೂಡ ನಾವು ವಾಗ್ದಾನವನ್ನು ನಾವು ತೆಗಿತಾ ಇದ್ದೇವೆ ಸ್ವಾಮಿ ಕರ್ತನೆ. ಯೇಸುವಿನ ನಾಮದಲ್ಲಿ ನೀನು ಮಿರಾಕಲ್ ಮಾಡಬೇಕೆಂಬುದಾಗಿ, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ಹೋಲಿ ಸ್ಪಿರಿಟ್, ಇನ್ ದ ಟಚ್. ಆಮೆನ್, ಆಮೆನ್, ಆಮೆನ್. ವಾಗ್ದಾನವನ್ನ ನಮ್ಮ ಸಭೆ ಕಡೆಯಿಂದ ಯಾರು ತೆಗಿಬೇಕೆಂಬುದಾಗಿ ದೇವರು ನಮ್ಗೆ ತೋರಿಸ್ಕೊಡ್ತಾನೆ. ಈಗ ಅಯ್ಯೋ ಪಾಸ್ಟ್ರು ಅವ್ರಿಗೆ ಬೇಕಾದವ್ರೇನೋ, ಅವ್ರ ನೆಂಟರೇನೋ, ಅವ್ರು ಬಂದು ತೆಗೆಸಿದಾನೆ ಅಂತಂಬೋದಲ್ಲ. ಈಗ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ, ದೇವರು ನನಗೊಬ್ರಿಗೆ ತೋರಿಸಿದಾನೆ, ಅವ್ರ ಕೈ ನೀನು ಈ ಚರ್ಚಿನ ವಾಗ್ದಾನ ತೆಗಿ ಅಂತಂದ್ಬಿಟ್ಟು ಅವರು ಜೋರ ಕೈಗಳನ್ನ ತಟ್ಟೋಣ. ಕವಿತಾ ಸಿಸ್ಟರ್ ಅವರು ಮುಂದೆ ಬಂದ್ಬಿಟ್ಟು ಈ ಚರ್ಚಿನ ವಾಗ್ದಾನ ಅಂದ್ರೆ ಅಮೌಂಟ್ ನಾವು ಕೊಡ್ತೇವೆ, ನೀವೇ ಅಮೌಂಟ್ ಕೊಡ್ಬೇಕಾಗಿಲ್ಲ. ನೀವು ಈ ಚರ್ಚಿನ ವಾಗ್ದಾನ ಅಂದ್ರೆ ಈ ವಾಗ್ದಾನ, ಇದು ವಾಗ್ದಾನ. ಕಳೆದ ವರ್ಷ ನಮಗೆ ವಾಗ್ದಾನ ದೇವರು ಅವ್ರ ಕೈಲಿಂದ ತೆಗೆಸಂತಂದಿರೋಗೋಸ್ಕರ ನಾನು ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ನಾನು ಅವ್ರ ಕೈಲಿಂದ ತೆಗೆಸ್ಲತ್ತಿದ್ದೀನಿ. ಹಲ್ಲೆಲೂಯಾ. ಜೋರ ಕೈಗಳನ್ನ ತೆಗೆಯೋಣ. ನಮ್ಮ ಸಭೆಗೆ ಇವತ್ತು ವಿಶೇಷವಾದಂತ ಒಂದು ವಾಗ್ದಾನ. ಇಲ್ಲ ಇದು ಸಭೆ, ಅದು ಯಾವ ತೆಗಿತಿ ದೇವರಿಗೆ ಸ್ತೋತ್ರ. ಎಲ್ಲರೂ ಜೋರ ಕೈಗಳನ್ನ ತೆಗೋಣ. ನಮ್ಮ ಸಭೆ ಕಡೆಯಿಂದ ಜೋರ ಕೈಗಳನ್ನ ತಟ್ಟೋಣ. ಕೆಲಸವಂದರ ಬಾರಿ ಬಿರಿಕಾರ ವಚನದ ಬಾರಿ ಬಿರಿಕಾರ. In the name of Jesus. ಹಲ್ಲೆಲೂಯಾ. ಹೋಗ್ತಾ ಇದ್ದೀನಿ. ದೇವರು ನಮಗೆ ಕೊಟ್ಟಿರುವಂತ ಸಭೆಯ ವಾಗ್ದಾನ ನೋಡಿ, ಕೇಳಿಸ್ಕೊಳ್ಳಿ. ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ. ಹಲ್ಲೆಲೂಯಾ. ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲಂತರವರೆಗೆ ಉಲ್ಲಾಸಕರವಾಗಿರುವಂತೆ ಮಾಡುವೆನು. ಹಲ್ಲೆಲೂಯಾ. ಈ ಸಭೆ ಬ್ಲೆಸ್ಸಿಂಗ್ ಗೊತ್ತಾಯ್ತಾ? ಪಾಸ್ಟರ್ ಅವರು ಸರ್ತಿ ಓದ್ತಾರ, ಕೇಳಿಸ್ಕೊಳ್ಳಿ. ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲಂತರವರೆಗೆ ಉಲ್ಲಾಸಕರವಾಗುವಂತೆ ಮಾಡುವೆನು. ಹಲ್ಲೆಲೂಯಾ. ಒಂದು ವಿಶೇಷವಾದಂತ ಆಶೀರ್ವಾದ. ಪ್ರತಿ ದಿವಸ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಈ ಸಭೆಯ ಕುರಿತಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರತಿ ದಿವಸ, ಪ್ರತಿ ಡೇ ಈ ಸಭೆಗೆ ಬ್ಲೆಸ್ಸಿಂಗ್ ಇದೆ. ಹಲ್ಲೆಲೂಯಾ. ಯಾರ್ಯಾಕೆ ಬರಲ್ರಿ, ಅವ್ರಿಗೆ ಬ್ಲೆಸ್ಸಿಂಗ್ಸ್ ಇರ್ತದೆ. ಓಕೆ, ಹೇಳಿದ್ದೀನಲ್ಲ, ಮತ್ತೊಂದ್ಸರ್ತಿ ಹೇಳ್ಬೇಕಾ? ಯೆಶಾಯ 60:15 ವಚನ ಕೇಳಿಸ್ಕೊರಿ. ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನ, ನಮ್ಮ ಸಭೆಗೆ ದೇವರು ಕೊಟ್ಟಿರುವಂತ ಬ್ಲೆಸ್ಸಿಂಗ್. ಯೆಶಾಯ 60:15 ವಚನ. ನಿವಾಸಿಗಳು ಬಿಟ್ಟ ನೋಡಿ, ಕರೆಕ್ಟೇ ಹೋಗ್ಬೇಕು. ಈಡಾದ ಯಾರು ಹಾದು ಹೋಗದ ನಿನಗೆ ನಾನು ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲಾಂತರವರೆಗೆ ಉಲ್ಲಾಸಕರವಾಗುವಂತೆ ಮಾಡುವೆನು.
ನೀನು ಜನಾಂಗಗಳ ಮೊಲೆಕೂಸಾಗುವಿ, ರಾಜರು ನಿನ್ನನ್ನು ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಬ್ಲೆಸ್ಸಿಂಗ್ ಆಗಿರುವಂತ ವಾಗ್ದಾನವನ್ನ ಕರ್ತನು ನಮಗೆ ಕೊಟ್ಟಿದ್ದಾನೆ. ದೇವರು ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ಇವಾಗ